ಆ ದಿನ ಹೆಚ್ಚಿನ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಸಿಗಲಿ ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದೊಂದು ವಿನೂತನವಾಗಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ನಿರುದ್ಯೋಗಿ ಯುವಕ ಯುವತಿಯರು ಈಗ SSLC ಇಂದ ಹೈಯರ್ ಎಜುಕೇಶನ್ ಯಾವ ತನಕನಾರು ಇರ್ಬೋದು, ಸ್ಕಿಲ್ಡ್ ಅನ್ಸ್ಕಿಲ್ಡ್ ವೇರಿಯಸ್ ಟೈಪ್ಸ್ ಆಫ್ ಜಾಬ್ ರಿಕ್ವೈರ್ಮೆಂಟ್ ಬರ್ತದೆ. ಇತ್ತೀಚೆಗೆ ತಮಗೆ ಗೊತ್ತು, ಇಲ್ಲೇ ನಮ್ಮ ಕಚೇರಿ ಹತ್ರದಲ್ಲೇ ಇರ್ತಕ್ಕಂಥ ಫಾಕ್ಸ್ಕಾನ್ ಕಂಪ್ನಿ ಬರ್ತದೆ. ಫಾಕ್ಸ್ಕಾನ್ ಕಂಪ್ನಿ ಅದು ಇನ್ನು ಕೆಲವು ತಿಂಗಳಲ್ಲಿ ಆಪರೇಷನ್ ಶುರು ಮಾಡ್ತದೆ. ಸೊ ನಂತರ ಅದು ಸ್ಕೇಲಪ್ ಆಗ್ತಾ ಆಗ್ತಾ ಸುಮಾರು ಅವರು ಪ್ಲಾನ್ ಇರೋದು 40,000ದಿಂದ 50,000 ಜನಕ್ಕೆ ನಾವು ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಉದ್ದೇಶವನ್ನು ನಾವು ಹೊಂದಿದ್ದಾರೆ. ಅಷ್ಟು ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ. ಹಾಗೆ ದೇವನಹಳ್ಳಿ ಹತ್ರ ಹರಳೂರು ಒಂದು ಇಂಡಸ್ಟ್ರಿ ಏರಿಯಾದಲ್ಲಿ ಎಕ್ಸೈಡ್ ಕಂಪ್ನಿ ಬಂದಿದೆ. ಅಲ್ಲೂ ಕೂಡ ಸುಮಾರು 3-4 ಜನ ತೆಗೆದುಕೊಳ್ಳುವಂಥದ್ದು. ಅಲ್ಲಿ ಇನ್ನೊಂದು ಇಫ್ಕೋ ಕಂಪ್ನಿ ಹೊಸದಾಗಿ ಬಂದಿದೆ, ಅಲ್ಲೂ ಕೂಡ ರಿಕ್ವೈರ್ಮೆಂಟ್ ಇದೆ. ಇನ್ನೊಂದು ಕಾಲ್ಜೈಸ್ ಲೈನ್ಸ್ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಇನ್ನೊಂದು ಕನ್ಸ್ಟ್ರಕ್ಷನ್ ಸ್ಟೇಜ್ ಇದೆ. ಇದು ಭಾಳ ಸ್ವಲ್ಪ ಬೃಹತ್ ಕೈಗಾರಿಕೆಗಳು. ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋಂಥದ್ದು ಸುಮಾರು ನಮ್ಮದು ಆಪರಲ್ ಇಂಡಸ್ಟ್ರಿ ಇದೆ ದೊಡ್ಡಬಳ್ಳಾಪುರದಲ್ಲಿ, ಮತ್ತು ಡಬಸ್ಪೇಟೆ ಇದೆ, ಮತ್ತು ಏರೋಸ್ಪೇಸ್ ಫೇಸ್ 1 ಇದೆ. ಫೇಸ್ 1ನಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ ಈಗ ಆಲ್ರೆಡಿ ಇದ್ದಾವೆ ನಮ್ಮ ಏರ್ಪೋರ್ಟ್ ಪಕ್ಕದಲ್ಲಿರುವಂಥದ್ದು. ನಾವು ಪ್ರತಿಯೊಬ್ಬರನ್ನೂ ಕೂಡ ಮೇಜರ್ ಇಂಡಸ್ಟ್ರೀಸ್ನ ನಾವು ಸಣ್ಣದು ದೊಡ್ಡದು ಅಂತಲ್ಲ ಎಲ್ಲರೂ ನಾವು ಆಹ್ವಾನಿಸ್ತಾ ಇದ್ದೇವೆ. ಒಬ್ಬರಿಗೆ ಜಾಬ್ ಕೊಟ್ಟರು ನಮ್ಗೆ ಅನುಕೂಲನೇ. ಒಂದು ಕಂಪ್ನಿಯವ್ರು ಬಂದು ಒಬ್ಬಂದೇ ರಿಕ್ವೈರ್ಮೆಂಟ್ ಇದೆ ಅಂತ ತೆಗೆದುಕೊಂಡೋದ್ರು ಕೂಡ ಒಬ್ಬರಿಗೆ ಕೆಲಸ ಸಿಗ್ತದೆ. ಹಾಗಾಗಿ ದೊಡ್ಡವರು ಚಿಕ್ಕವರು ಅನ್ನೋದಕ್ಕಿಂತ ನಾವು ಪ್ರತಿಯೊಬ್ಬರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಸೊ ಹಾಗಾಗಿ ತಮ್ಮ ಮೂಲಕ ಇವತ್ತು ಕರೆದಿರೋ ಉದ್ದೇಶ ಏನಂತಂದ್ರೆ, ನಾವು ಕಂಪನಿಯವ್ರನ್ನೂ ಕೂಡ ತಮ್ಮ ಮೂಲಕ ನಾವು ಕೇಳ್ಕೊಳ್ತೇವೆ. ಸೊ ಇಂಥದ್ದೊಂದು ಬೃಹತ್ ಮೇಳವನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಂದು ಕಂಪ್ನಿಯವರು ಅವತ್ತು ಅಲ್ಲಿ ಹಾಜರಿದ್ದು ನಿಮಗೆ ಬೇಕಾದಂತಹ ಕ್ಯಾಂಡಿಡೇಟ್ಸ್, ನಿಮಗೆ ಯಾವ ಎಕ್ಸ್ಪೀರಿಯನ್ಸ್ ಅಥವಾ ಯಾವ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಸೆಲೆಕ್ಷನ್ ಮಾಡಬೇಕು ಅಂತ. ಮತ್ತು ಅದೇ ರೀತಿ ನಮ್ಮ ಜಿಲ್ಲೆಯ ಯುವಕರು ಯುವತಿಯರು ಉದ್ಯೋಗ ಬಯಸುವಂತಹ ಉದ್ಯೋಗಾಕಾಂಕ್ಷಿಗಳು ಯಾರೇ ಇರಲಿ ಅವರು ಪ್ರತಿಯೊಬ್ಬರು ಈ ಒಂದು ಪೋರ್ಟಲ್ನಲ್ಲಿ ನೋಂದಣಿ ಮಾಡ್ಕೋಬೇಕು. ಈ ಒಂದು ಅವಕಾಶವನ್ನು ಅವರು ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಮಾಧ್ಯಮದ ಮೂಲಕ ಪ್ರತಿಯೊಬ್ಬರನ್ನು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಸಾರ್ವಜನಿಕರನ್ನು ರೀಚ್ ಆಗಲಿಕ್ಕೆ ಅಥವಾ ಅವ್ರನ್ನ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಉದ್ದೇಶ, ಜಿಲ್ಲಾಡಳಿತದ ಉದ್ದೇಶ, ಇದರಿಂದ ತಮಗೆ ಗೊತ್ತಿದೆ ನಮ್ಮದೇ ಜಿಲ್ಲೆನಲ್ಲಿ ಈಗ ಕೆಲವರು ಜಮೀನಿದೆ ಮತ್ತು ಅವ್ರ ಫ್ಯಾಮಿಲಿ ಇರ್ತದೆ, ಇಲ್ಲೇ ಉಳ್ಕೊಂಡು ಇಲ್ಲೇ ಒಂದು ಉದ್ಯೋಗ ಮಾಡಿಕೊಂಡು ಅವರು ಜೀವನ ನಡೆಸ್ತಾರೆ. ಅನ್ಸ್ಕಿಲ್ಡ್ ಅಂತ ತಿಳ್ಕೊಳ್ಳಿ, ಅವ್ರಿಗೆ 15,000 ಮಿನಿಮಮ್ ವೇಜಸ್ ಪ್ರಕಾರ 15,000 20,000 ಸಂಬಳ ಸಿಕ್ತು ಅಂತ ತಿಳ್ಕೊಳ್ಳಿ. ಅವ್ರದ್ದು ಮನೆ ಇರ್ತದೆ, ಇಲ್ಲೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಜಮೀನು ಇರ್ತದೆ, ನೋಡಿಕೊಂಡು ಮನೆಯಿಂದ ಓಡಾಡ್ತಾರೆ. ಅವ್ರ ಎಕನಾಮಿಕ್ ಕಂಡೀಷನ್ ಖಂಡಿತ ಇಂಪ್ರೂವ್ ಆಗ್ತದೆ. ಅದೇ ಅವರು ಅಂಥದೇ ಒಂದು ಸಣ್ಣ ಕೆಲಸಕ್ಕೆ 15,000ಕ್ಕೆ ಬೆಂಗಳೂರಿಗೆ ಹೋದರೆ ಅವ್ರ ಜೀವನ ನಡೆಸೋಕ್ಕೆ ಸಾಕಾಗೋದಿಲ್ಲ, ಮನೆ ಬಾಡಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ನಮ್ಮ ಲೋಕಲೈಟ್ಸ್ಗೆ ನಮ್ಮದೇ ಏರಿಯಾದಲ್ಲಿ